ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಈರುಳ್ಳಿ ಸೊಪ್ಪು ಹಾಗೂ 2 ಚಮಚದಷ್ಟು ಕಡಲೆಬೇಳೆನ ಉಪಯೋಗಿಸ್ಕೊಂಡು ಒಂದು ಅದ್ಭುತ ರುಚಿಯಾಗಿ ರಸವಾಗಿ ಯಾವ ರೀತಿ ಪಲ್ಯ ಮಾಡ್ಬೋದಂತ ನೋಡೋಣ ಬನ್ನಿ. ರಸವಾಗಿ ಪಲ್ಯ ಮಾಡುವುದರಿಂದ ನಾವು ಬಿಸಿ ಬಿಸಿ ಅನ್ನ ಜೊತೆ ಹಾಗೂ ರೊಟ್ಟಿ ಜೊತೆ ಕೂಡ ತಿನ್ನಬಹುದು. ಅಷ್ಟು ಅದ್ಭುತ ರುಚಿಯಾಗಿರುತ್ತೆ ಈ ಈರುಳ್ಳಿ ಸೊಪ್ಪಿನ ಪಲ್ಯ. ಸೊ ಬನ್ನಿ ಹೇಗೆ ಮಾಡ್ಬೋದಂತ ನೋಡೋಣ. ಮೊದಲಿಗೆ ಮಾರ್ಕೆಟ್ನಿಂದ ತಂದ ಮೇಲೆ ಈ ಈರುಳ್ಳಿ ಸೊಪ್ಪನ್ನು ಸ್ವಚ್ಛವಾಗಿ ತೊಳ್ಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಸೊಪ್ಪು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲ. 1-2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ನೀರಿನಲ್ಲಿ ನೆನೆಯಕ್ಕೆ ಹಾಕಿಡಬೇಕು. ಕಡಲೆಬೇಳೆ ನೀರಿನಲ್ಲಿ ನೆನೆದ್ರೆ ತಾನಾಗೆ ಈ ರೀತಿ ಕಟ್ ಆಗಿಬಿಡುತ್ತೆ, 2 ಪೀಸ್ ಆಗಿಬಿಡುತ್ತೆ. ಈ ರೀತಿ ಕಟ್ ಮಾಡಿದ್ರೆ ಮಿನಿಮಮ್ ಕಡಲೆಬೇಳೆ ಒಂದು 15ರಿಂದ 20 ನಿಮಿಷನಾದರೂ ನೆನೆಸ್ಕೊಳ್ಬೇಕು. ಇಲ್ಲಿ ನಾನು ನೀರಿನಲ್ಲಿ ಕಡಲೆಬೇಳೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಕ್ಕೆ ಹಾಕಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಕಾಯ್ಕಿಡಿ. ಇದರಲ್ಲಿ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿಕೊಳ್ಳಿ. ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ 5ರಿಂದ 6 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಚಾಕುನಿಂದ ಕಟ್ ಮಾಡಿ ಎಣ್ಣೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುವವರೆಗೂ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮೊದಲಿಗೆ 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಅರಶಿಣ, 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಅಥವಾ ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಹಾಕಿಕೊಳ್ಳಿ. ನೀವು 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಮಸಾಲೆ ಹಾಕಿಕೊಳ್ಳುವಾಗ ಎಣ್ಣೆ ತೀರಾ ಕಾದಿರಬಾರ್ದು. ಅದಕ್ಕೋಸ್ಕರ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಈ ಎಲ್ಲ ಮಸಾಲೆ ಹಾಕಿಕೊಂಡಿದ್ದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೀಡಿಯಂನಲ್ಲಿಟ್ಟು ಚೆನ್ನಾಗಿ ಈ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ಜಾಸ್ತಿ ಹೊತ್ತು ಫ್ರೈ ಮಾಡೋಕೆ ಹೋಗಬೇಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ಇವಾಗ ಇದು ಆಗಿದೆ. ನೆನೆಸಿರುವ ಕಡಲೆಬೇಳೆ ಇದೆಲ್ಲ ಈ ಕಡಲೆಬೇಳೆ ಮಸಾಲೆಯಲ್ಲಿ ಹಾಕಿಕೊಳ್ಳಿ. ನೀರು ಸಮೇತ ಹಾಕಿಕೊಳ್ಳಿ ಈ ಕಡಲೆಬೇಳೆಯನ್ನು. ಇವಾಗ ಒಂದ್ಸಲ ಚಮ್ಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ 1 ಅರ್ಧದಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕನಿಷ್ಠ 5 ನಿಮಿಷನಾದರೂ ಚೆನ್ನಾಗಿ ಮಸಾಲೆಯಲ್ಲಿ ಕಡಲೆಬೇಳೆಯನ್ನು ಬೇಯಿಸ್ಕೊಳ್ಳಿ. 5 ನಿಮಿಷ ಆದ ನಂತರ ಇವಾಗ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ಇವಾಗ ಕಡಲೆಬೇಳೆ 1 ಅರ್ಧದಷ್ಟು ಬೆಂದಿದೆ ಇಲ್ಲ ಅಂತೇಳಿ ಚೆಕ್ ಮಾಡೋಣ. 1 ಅರ್ಧದಷ್ಟು ಬೆಂದಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇದರಲ್ಲಿ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಈರುಳ್ಳಿ ಸೊಪ್ಪನ್ನು ಪೂರ್ತಿಯಾಗಿ ಇದರಲ್ಲಿ ಹಾಕಿಕೊಳ್ಬೇಕು. ಈರುಳ್ಳಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚಮ್ಮಚನಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು 1 ಚಮಚದಷ್ಟು ಉಪ್ಪನ್ನು ಹಾಕಿಕೊಂಡು ಚಮ್ಮಚನಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೀರು ಹಾಕಿಕೊಳ್ಳಿ. ಇದರಲ್ಲಿ ನಾನಿಲ್ಲಿ 1-2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀವು ನೀರು ನೋಡಿಕೊಂಡು ಹಾಕಿಕೊಳ್ಳಿ. ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿಯಾಗಿ. ತೀರಾ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಹಾಕಿಕೊಳ್ಳಿ. ರಸ ಅಥವಾ ಗ್ರೇವಿ ಥರ ಪಲ್ಯ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಾನು 2 ಕಪ್ನಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಹಾಗೂ ಚೆನ್ನಾಗಿ 1 ಕುದಿ ಬರುವವರೆಗೂ ಕುದಿಸ್ಕೊಳ್ಳಿ. 1 ಕುದಿ ಬಂದ ಮೇಲೆ ಇದರಲ್ಲಿ ಹುರಿದಿರುವ ಶೇಂಗಾದ ಪುಡಿಯನ್ನು ಹಾಕಿಕೊಳ್ಳಿ. ನಾನಿಲ್ಲಿ ಶೇಂಗಾ ಚಟ್ನಿಯನ್ನು ಹಾಕ್ತಾ ಇದ್ದೇನೆ. 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾಕಾಯಿ ಚಟ್ನಿಯನ್ನು ಹಾಕಿಕೊಂಡಿದ್ದೇನೆ. ನೀವು ಕೂಡ ಶೇಂಗಾಕಾಯಿ ಚಟ್ನಿ ಇದ್ರೆ ಹಾಕಿಕೊಳ್ಳಿ, ಇರಲಿಲ್ಲ ಅಂದ್ರೆ ಶೇಂಗಾದ ಪುಡಿಯನ್ನು ಹಾಕಿಕೊಳ್ಳಿ. ಇವಾಗ ಶೇಂಗಾದ ಚಟ್ನಿಯನ್ನು ಹಾಕಿಕೊಂಡಿದ್ದ ಮೇಲೆ ಚೆನ್ನಾಗಿ ಚಮ್ಮಚನಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಕಡಲೆಬೇಳೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. 5 ನಿಮಿಷ ಆಗಿದೆ. ಇವಾಗ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ತುಂಬಾನೇ ಚೆನ್ನಾಗಿ ಕುದ್ದಿದೆ. ಇವಾಗ ಚಮ್ಮಚನಿಂದ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಕಡಲೆಬೇಳೆ. ಇವಾಗ ಇದು ರೆಡಿಯಾಗಿದೆ ತಿನ್ನೋಕೆ. ನೋಡಿದ್ರಲ್ಲ ವೀಕ್ಷಕರೇ, ಈರುಳ್ಳಿ ಸೊಪ್ಪು ಹಾಗೂ 2 ಚಮಚದಷ್ಟು ಕಡಲೆಬೇಳೆಯನ್ನು ಯೂಸ್ ಮಾಡಿ ಯಾವ ರೀತಿ ಈರುಳ್ಳಿ ಸೊಪ್ಪಿನ ಪಲ್ಯ ಅಥವಾ ರಸ ಗ್ರೇವಿ ಪಲ್ಯ ಯಾವ ರೀತಿ ಮಾಡ್ಬೋದಂತ. ಇದನ್ನು ನೀವು ಬಿಸಿ ಬಿಸಿ ಅನ್ನ ಜೊತೆ ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ಬಹುದು. ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.